ನಮ್ ಕುಶಾನಿಗೆ ನರ್ಸರಿಗೆ ಸೇರ್ಸೋಣ ಅಂತ ಹೋಗ್ತಿದೀವಿ 3 years. ಏನೋ ಜಡ ಚೆನ್ನಾಗಿದ್ಯಾ? ಗೋಬಿ ಗೋವೆಲ್ಲ ಮತ್ತೇನದು ಮಂಚೂರಿ ಇವ್ರೆ ಹೆಚ್ಚೊಮ್ಮೆ ಸೇರ್ಕೊಂಡಿದ ತಕ್ಷಣ ನೀವೆಲ್ಲ ಬಂದು ಬ್ಲಾಗ್ ಮಾಡ್ಬೇಕು, ರೀಲ್ ಮಾಡ್ಬೇಕು, ಓಕೆನಾ ಅಂತ ಕೇಳ್ಕೊಳ್ರಿ ಪಾಪ. ಕುಡೀರಿ ಪರವಾಗಿಲ್ಲ, ಇದನ್ನ ಮಾಡಿ ಬೇಗ ಮಾಡ್ಕೊಳ್ತಾರೆ. ಕುಡೀರಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ 90,000 1,10,000 ಹೇಳ್ತಾರೆ. ಸಕ್ಕತ್ತಾಗಿ ಬೀಳ್ತಾ ಇದೆ. ಟಿವಿ ಅದು ಟಿವಿ ಇದಂಗೆ ಐತಿ, ಹಳೆ ಟಿವಿ ತರ ಐತೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಬ್ಲಾಗ್ ತಮ್ಮನೇಲಿ ನೋಡಿರ್ತೀರಾ. ಸೊ ಇವತ್ತು ಸ್ವಲ್ಪ ಆಚೆ ಹೋಗ್ತಿದೀವಿ. ಏನಕ್ಕೆ ನಮ್ಮ ಅಕ್ಕ ಹೇಳ್ತಾರೆ ಏನೇ ಏನಕ್ಕೆ ಅಂದ್ರೆ ಇನ್ನೇನು ಸ್ಕೂಲ್ ಓಪನಿಂಗ್ ಸ್ಟಾರ್ಟ್ ಆಗ್ತಿದೆ, ಅಡ್ಮಿಷನ್ಸ್ ಎಲ್ಲ. ಸೊ ನಮ್ ಕುಶಾನಿಗೆ ನರ್ಸರಿಗೆ ಸೇರ್ಸೋಣ ಅಂತ ಹೋಗ್ತಿದೀವಿ. 3 years ಕಂಪ್ಲೀಟ್ ಆಗಿದೆ ಅಲ್ಲ, ನರ್ಸರಿ ಸೇರ್ಸೋಣ ಅಂತ. ಯಾವ ಮಧ್ಯೆ ಸೇರಿಸ್ತೀಯಾ? ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗೋದು ಮೇ ಎಂಡಿಂಗ್ ಇಲ್ಲ ಜೂನ್ ಅಲ್ಲಿ, ಅವಾಗ ಸೇರ್ಸೋದು. ಬಟ್ ಅಡ್ಮಿಷನ್ಸ್ ಎಲ್ಲ ಓಪನ್ ಆಗಿದೆ ಇವಾಗಲೇನೆ. ಡಿಸೆಂಬರ್ ನವೆಂಬರ್ ಇಂದಾನೆ ಓಪನ್ ಆಗಿದೆ 2026 ಗೆ. ಸೊ ಬೇಗ ಹೋಗಿ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಆಮೇಲೆ ಸಿಗಲ್ಲ, ಸೀಟ್ ಸಿಕ್ಕಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಒಂದು ಒಳ್ಳೆ ಸ್ಕೂಲ್ ನೋಡಿ ಒಂದು ಹುಡುಕಿದೀನಿ, ಒಂದೇ ಸ್ಕೂಲ್ ಹುಡುಕಿರೋದು, ಅದು 2 ಬ್ರಾಂಚಸ್ ಹುಡುಕಿದೀನಿ. 2 ಬ್ರಾಂಚ್ ಅಲ್ಲಿ ವಿಚಾರಿಸೋಣ. ಸೊ ಗೈಸ್, ಇಲ್ಲ ನಮ್ಮ ಮನೆ ಹತ್ರನೇ ನಮ್ಮ ಅಕ್ಕ ಸರ್ಚ್ ಮಾಡಿದ್ದಾಳೆ ನರ್ಸರಿಗೆ. ಬಿಕಾಸ್ ಅವಳು ಕೂಡ ಇಲ್ಲೇ ಶಿಫ್ಟ್ ಆಗ್ತಾರೆ ಅನ್ನೋ ಪ್ಲಾನ್ಗಳಲ್ಲಿ ಇದ್ದಾರೆ. ಅವ್ರ ಮನೆ ಕೂಡ ಇಲ್ಲೇ ಶಿಫ್ಟ್ ಮಾಡ್ತೀನಿ ಅಂತ. ಸೊ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನಂದ್ರೆ, ಸದ್ಯಕ್ಕೆ ಇವಾಗ ನಮ್ಮ ಅಮ್ಮ ಅಪ್ಪ ಅವ್ರದೆಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆಯಲ್ಲ, ಅಮ್ಮಂದಿಲ್ಲ ಅಪ್ಪಂದಿಲ್ಲ, ಹೆಲ್ತ್ ಇಶ್ಯೂಸ್ ಇದೆಯಲ್ಲ. ಸೊ ಅವ್ರ ಮನೆ ಚೇಂಜ್ ಮಾಡ್ಬೇಕು. ಸೊ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಸರಿ ಹೋಗೋ ತನಕ ಮನೆಗೆ ಶಿಫ್ಟ್ ಮಾಡೋದ್ ಬೇಡ ಅಂತ ಅನ್ಕೊಂಡಿದ್ದಾರೆ. ಸೊ ಅದಕ್ಕೆ ಅಲ್ಲಿ ಡಿಲೇ ಆಗುತ್ತೆ. ಇನ್ನೊಂದು 2 months ಅಷ್ಟೇ ಇರೋದು. ಜೂನಿಗೆ ಮೇ ಎಂಡಿಂಗಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನಮ್ಗಳು ಇದರಿಂದ ಪಾಪ ಅವಳ ಎಜುಕೇಶನ್ ಇದಾಗಬಾರ್ದು ಅಂದ್ಬಿಟ್ಟು ಸೊ ಇಲ್ಲಿಗೆ ಸೇರ್ಸೋಣ. ಆಮೇಲೆ ನಾವು ಮನೆ ಶಿಫ್ಟ್, ನಾವು ಬೇರೆ ಮನೆಗೆ ಹೋದ್ಮೇಲೆ ಅವ್ನ ಅಲ್ಲೇ ಕರ್ಸ್ಕೊಂತೀವಿ. ಅಲ್ಲಿವರೆಗೂ ಅವ್ಳು ಸದ್ಯಕ್ಕೆ ಫಸ್ಟ್ ಸ್ಕೂಲ್ ಇಂಪಾರ್ಟೆಂಟ್, ಎಜುಕೇಶನ್ ಇಂಪಾರ್ಟೆಂಟ್ ಇಲ್ಲ ಸದ್ಯಕ್ಕೆ. ಸುಮಾರು ಜನ ಕಮೆಂಟ್ ಮಾಡಿದೀರಾ, ನಿಮ್ಮ ಅಕ್ಕ ಯಾಕೆ ಹೋಗಿಲ್ಲ, ನಿಮ್ಮ ಅವ್ರ ಅತ್ತೆ ಮಾವನ್ಗೆ ಹುಷಾರಿದ್ರು ಕೂಡ ಅವ್ಳು ಹೋಗಿಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡಿದೀರಾ. ಸೊ ಗೈಸ್, ಅವ್ಳು ಹೋಗಿದ್ದು ನಮ್ಮ ಇಡೀ ಫ್ಯಾಮಿಲಿನೇ ಹೋಗಿ ಬಂದ್ರು. ಅದನ್ನ ನಾನು ಬೇಕಾದ್ರೆ ಲಿಂಕ್ ಬೇಕಾದ್ರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ಬೇಕಾದ್ರೆ ನೋಡ್ಕೊಂಡ್ ಬನ್ನಿ. ನಮ್ಮ ಇಡೀ ಫ್ಯಾಮಿಲಿ ಹೋಗ್ಬಿಟ್ಟು ನೋಡ್ಕೊಂಡ್ ಬಂದಿದ್ದಾರೆ. ಸೊ ಪಾಪ ಅವಳಿಗೆ ಸಿಕ್ಕಾಬದ ಜನ ಬೈದ್ಬಿಟ್ಟಿದ್ದಾರೆ, ಯಾಕೆ ಹೋಗಿಲ್ಲ ಅಂತ. ಇಲ್ಲ, ಏನಕ್ಕೆ ಹೋಗಿಲ್ಲ ಅಂದ್ರೆ, ಇನ್ನೊಂದೇನಂದ್ರೆ ಚಿಕ್ಕ ಮಗು ಇದೆಲ್ಲ, ಒಂದ್ಸಲಿ ಹೋಗಿದ್ದಾಳೆ ನೀನು? ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ, ಇಲ್ಲ ಅಂತ ಬಲ್ಲ. ಬಟ್ ಜನ ಹೇಳ್ತಿರೋದು ಏನೋ, ನೀವು ಹೋಗಿ ಅಲ್ಲಿದ್ದಿ ನೋಡ್ಕೋಬೇಕು ಅಂತ. ಐ ಆಮ್ ರೆಡಿ ಟು ಗೋ. ಬಟ್ ಅವರು ಇನ್ಫೆಕ್ಷನ್ ಆಗುತ್ತೆ ಮಗುಗೋಸ್ಕರ. ಮಗು ಒಂದ್ ಗುಣವ್ ಕಾರಣದಿಂದ ಅಷ್ಟೇ ನಾನು ಹೋಗ್ತಿಲ್ಲ. ನಾನು ಒಬ್ಳೆ ಇದ್ದಿದ್ರೆ ಗುಣ ವ್ಯತ್ಯಾಸದಿಂದ ಏನಾದ್ರು ಹುಟ್ಟಿದ್ರೆ ನಾನು ನಿಜವಾಗ್ಲೂ ಅಲ್ಲೇ ಇರ್ತಿದ್ದೆ. ಕುಶಾಲಿನ ಇಲ್ಲೇ ಬಿಟ್ಟು ಹೋಗ್ತೀನಿ, ಕುಶಾಲಿನ ಕರ್ಕೊಂಡು ಹೋಗಲ್ಲ ಈ ಟೈಮಲ್ಲಿ. ಗುಣವ್ ಕರ್ಕೊಂಡು ಹೋಗಕ್ ನಾನ್ ರೆಡಿ ಇದ್ದೀನಿ. ಬಟ್ ಇನ್ಫೆಕ್ಷನ್ ಆಗುತ್ತೆ ಅಂತ ಒಂದ್ ರೀಸನ್ಗೋಸ್ಕರ ಅವ್ರು ಬೇಡ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ದಿವಸ ಸರಿ ಹೋಗ್ತಾರೆ, ಆಮೇಲೆ ಹೋಗ್ತೀವಿ. ಸೊ ಇವಾಗ ಓಕೆ ಬನ್ನಿ ಹೋಗೋಣ. ಯಾವ್ದಾರ ಒಂದ್ ಒಳ್ಳೆ ಸ್ಕೂಲ್ ನಮ್ಮ ಮನೆ ಹತ್ರ ಇದೆ, ಹೋಗೋದು ವಿಚಾರಿಸ್ಕೊಂಡು ಕುಶಾಲಿಂಗ್ ಕರ್ಕೊಂಡ್ ಬರ್ಬೇಕು. ಅಂಡ್ ಸ್ವಲ್ಪ ನಮ್ಮ ಮನೆ ಸ್ವಲ್ಪ ಸಾಮಾನುಗಳು ತರಬೇಕು. ಇದು ನನ್ನ ಔಟ್ಫಿಟ್ ಇವತ್ತಿನ ನೋಡಿ ಹೆಂಗಿದೆ, ಚೆನ್ನಾಗಿದ್ಯಾ? ಇದೆಲ್ಲ ನಮ್ಮ ಅಮ್ಮ ವೈಟ್ ಕಲರ್ ಪಿಂಕ್ ಮಾಡ್ಬಿಟ್ಟಿದ್ರು. ನಮ್ಮ ಅಮ್ಮಂಗೆ ಅಂದ್ರೆ, ಅಮ್ಮ ನೋಡಮ್ಮ ನೀಟಾಗಿ ನಂಗೆ ಹೆಂಗಿತ್ತು ಹಂಗೆ ಮಾಡ್ಕೊಡು ಅಂತ ಹೇಳಿದೆ ನಾವು ಅಮ್ಮನಿಗೆ. ಅದಕ್ಕೆ ನಮ್ಮ ಹಾಲೆಲ್ಲ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಟ್ಟಿದ್ದಾರೆ. ಹಾಲಲ್ಲ ಮತ್ತೆ ಅದಕ್ಕೇನು ಹಾಲ್ ತಾನೇ ಅದು? ಹಾಲಲ್ಲ ಮತ್ತೇನಂತಾರೆ ಅದಕ್ಕೆ? ಹಾಲಲ್ಲ ಅಂತ ಏನು ಹಾಕ್ಬಿಟ್ಟು ನೀಟಾಗಿ ನೋಡಿ ಇದು ಮಾಡ್ಕೊಟ್ಟಿದ್ದಾರೆ. ಸೊ ಇದನ್ನ ಅದೇ ಹಾಲ ಹಾಕ್ಬಿಟ್ಟು ಇವತ್ತು ನನ್ನ ಔಟ್ಫಿಟ್ ಇದೆ. ನನ್ನ ಔಟ್ಫಿಟ್ಗೆ ದಯವಿಟ್ಟು ರೇಟ್ ಮಾಡಿ ಗೈಸ್, ಓಕೆನಾ? ಸೊ ಲೆಟ್ಸ್ ಗೋ ಬನ್ನಿ ಗೈಸ್. ನನ್ನ ಮತ್ತೆ ನಮ್ಮ ಅಕ್ಕನ ಸ್ಕೂಲ್ ಸೇರಿಸೋದಕ್ಕೆ ನಾವು ಅಪ್ಪ ಅಮ್ಮ ಬರ್ತಿದ್ರು, ಓಕೆನಾ? ಇವಾಗ ಕುಶಾಲಿ ಸ್ಕೂಲ್ ಸೇರಿಸೋದಕ್ಕೆ ನಾವಿಬ್ರು ಹೋಗ್ತಾ ಇದೀವಿ ಗೈಸ್. ಈ ಮೊನ್ನೆ ಸ್ಕೂಲ್ ಹೋಗಿ ಬಂದಂಗಿತ್ತು. ನಾವು ನಿಜವಾಗ್ಲೂ ಕಳಿತಿದ್ರ ಅಲ್ವೇ? ಸೀರಿಯಸ್ಲಿ ಏನ್ ಗೈಸ್ ಇದು? ಯಪ್ಪ, ನನಗೆ ನಿಜವಾಗ್ಲೂ ಎಲ್ಲ ಹೋಗ್ತಾ ಇದೀನಿ ಇವಾಗ ಯೋಚನೆ ಮಾಡಿದೆ. ಸ್ಕೂಲ್ ಸೇರ್ಸಕ್ ಹೋಗ್ತಿದ್ದೀನಿ, ನಾನು ಹೋಗ್ತಿದ್ದೀನಿ, ನನ್ನ ಮಕ್ಕಳ ಜೊತೆ ಹೋಗ್ತಾ ಇದೀನಿ, ನನ್ನ ಮಕ್ಕಳ ಮಗಳು ಹೋಗ್ತೀವಿ ಅಂತ ಅನ್ಸ್ತಿದೆ. ಡ್ಯೂ ಟು ಕೆಲಸದಿಂದ ಅವರು ಬರಕ್ ಆಗ್ಲಿಲ್ಲ. ಸೊ ಅದಕ್ಕೆ ನನ್ಗೆ ಹೇಳಿದ್ರು ವಿಚಾರಿಸಿ ನೋಡು ಅಂತ, ಅದಕ್ಕೆ ಹೋಗ್ತಿದ್ವಿ. ಗೈಸ್, ನಮ್ಮ ಬಾವ ಬೆಳಿಗ್ಗೆ ಒಂದು 7 ಗಂಟೆ 6 ಗಂಟೆಗೆ ಹೋದ್ರೆ ಕೆಲ್ಸಕ್ಕೆ, ಅವ್ರು ಬರೋದೇ ನೈಟ್ ಆಗ್ಬಿಡುತ್ತೆ 9 ಗಂಟೆಗೆ. ಪಾಪ ಅವ್ರಿಗೆಲ್ಲ ಇವಾಗ ಮಾಡೋದಕ್ಕಾಗಲ್ಲ. ಸೊ ನಾವು ಅವ್ರ ಜೊತೆ ನಿಂತ್ಕೊಂಡು ಮಾಡ್ಬೇಕು, ಬಿಕಾಸ್ ನಮ್ಮ ಫ್ಯಾಮಿಲಿ ಅಲ್ವಾ. ಅದಕ್ಕೆ ನಾನು ನಿಂತ್ಕೊಂಡು ಮಾಡ್ಬೇಕು, ಎಲ್ಲ ಮಾಡ್ಬೇಕು ಅನ್ನೋ ಕೆಲಸಗಳು. ಸೊ ಬನ್ನಿ ಹೋಗೋಣ, ಹೋಗ್ಬಿಟ್ಟು ಒಳ್ಳೆ ಸ್ಕೂಲ್ ನೋಡ್ಕೊಂಡು ಒಳ್ಳೆ ಸೇರ್ಸೋಣ. ಸ್ಕೂಲು ಕಿಡ್ಸಿ ಸ್ಕೂಲು, ಬನ್ನಿ ಹೋಗ್ಬಿಟ್ಟು ಕೇಳ್ಕೊಂಬೋಣ ಎಷ್ಟಿದೆ ಫೀಸ್ ಅಂತ. ಇದು ಕ್ಲಾಸ್ ರೂಮ್ಗಳು, ಮೇಲೆ ಕ್ಲಾಸ್ ರೂಮ್ ಇದೆ, ಅದು ಕೆಳಗಡೆ ಕೂಡ ಕ್ಲಾಸ್ ರೂಮ್ಗಳಿದೆ. ಇಲ್ಲೂ ಕೂಡ ಕ್ಲಾಸ್ ರೂಮ್ಗಳಿದೆ, ಎಲ್ಲ ಕಡೆ ಕ್ಲಾಸ್ ರೂಮ್ಸ್ ನೋಡಿ. ಇಲ್ಲಿ ಆಚೆ ಕಡೆ ಅಲ್ಲಿ ಗಾರ್ಡನ್ ಇದೆ, ಪ್ಲೇ ಏರಿಯಾ. ಸ್ಕೂಲ್ ಮಕ್ಕಳೆಲ್ಲ ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಕ್ರೇಜಿ ಗೈಸ್. ನಮ್ಮ ಅಕ್ಕ ಮೇಲ್ಗಡೆ ಹೋಗಿದ್ದಾಳೆ ಕೇಳ್ಕೊಂಬರೋದಕ್ಕೆ, ಫೀಸು ಅದು ಇದೆಲ್ಲ ವಿಚಾರಿಸ್ಕೊಂಬರೋದಕ್ಕೆ. ನಾನು ಆಚೆ ವೆಯ್ಟ್ ಮಾಡ್ತಿದ್ದೆ, ಎಷ್ಟಿದೆ ಫೀಸು ಏನೇನಿದೆ ಅಂತ ಕೇಳುವ. ಗೈಸ್, ಅದು ನೋಡಿದ್ರಲ್ಲ, ಅದು ಬಂದ್ಬಿಟ್ಟು ಸೀನಿಯರ್ ಕ್ಲಾಸ್ಗೆ. ಸೊ ಮುಂದೆ ಹೋಗ್ತಿದ್ದೀವಿ, ಇಲ್ಲೂ ಜೂನಿಯರ್ ಕ್ಲಾಸ್ಗೆ ಅಂತ. ಸೊ ಇವರೇ ಹೆಚ್ಚೊಮ್ಮೆ ತೋರಿಸ್ತಾ ಇದ್ದಾರೆ ಇಲ್ಲೆಲ್ಲ ಏನೇನಿದೆ ಅಂತ.
ಕೇಳ್ಕೊಂಬಂದ್ವಿ. ಎಷ್ಟು ಹೇಳ್ರಿ ಫೀಸು? ಫೀಸ್ ಎಲ್ಲ ಹೇಳ್ಬಾರ್ದು ಅನ್ಸುತ್ತೆ, ಬಟ್ ಒಂದು ರೇಂಜಿಗಿದೆ. ನಮ್ದು ಪ್ರತಾಪ್ತು ಎಷ್ಟು ಎಸ್ಟಿಮೇಷನ್ ಇಟ್ಕೊಂಡಿದ್ವಿ ನಾವು. ಓಕೆ, ಬಜೆಟ್ ಒಳಗಡೆ ಎಲ್ಲ ಇದೆ. ನಾಟ್ ಸೋ ಕಾಸ್ಟ್ಲಿ ಆಯ್ತು. ನಾನು ಫಸ್ಟ್ ಕಿಡ್ಸಿ ತುಂಬಾ ಕಾಸ್ಟ್ಲಿ ಅನ್ಕೊಂಡಿದ್ದೆ, ಬಿಕಾಸ್ ಕುಷ್ಟಡಿ ಫ್ರೆಂಡ್ಸ್ ಎಷ್ಟೊಂದು ಜನ ಸೇರ್ಕೊಬಿಟ್ಟಿದ್ದಾರೆ ಆಲ್ರೆಡಿ. ಅಂಗನವಾಡಿ ಫ್ರೆಂಡ್ಸ್, ಮನೆ ಹತ್ರ ಇರೋ ಫ್ರೆಂಡ್ಸ್ ಎಲ್ಲ ಸೇರ್ಕೊಬಿಟ್ಟಿದ್ದಾರೆ. ಎಲ್ಲ 90,000, 1,10,000 ಹೇಳ್ತಿದ್ದಾರೆ. ಬಟ್ ಕಿಡ್ಸ್ ಈಸ್ ರಿಯಲಿ ತುಂಬಾ ಕಡಿಮೆ ಇದೆ. ಮಿಡಲ್ ಕ್ಲಾಸ್ ಬಜೆಟ್ಗೆ ತಕ್ಕನಂಗಿದೆ. ಓಕೆ, ಐ ಆಮ್ ಓಕೆ ವಿತ್ ಪ್ರೈಸ್. ಅದು ಆ ಕಡೆ ಬಂದ್ಬಿಟ್ಟು ಚಿಕ್ಕ ಮಕ್ಕಳದೆ, ಈ ಕಡೆ ಒಂದು ದೊಡ್ಡವ್ರದ್ದು. ನಿಮ್ಗೆ ತೋರಿಸಿದ್ದೀನಿ 2 ರೂಮ್ಗಳು ಹೆಂಗಿದೆ ಅಂತ. ಅವ್ರೇನೋ ತಂದಿದ್ದು HR ಅವರು ಸೇರ್ಕೊಂಡಿದ ತಕ್ಷಣ ನೀವೆಲ್ಲ ಬಂದು ಬ್ಲಾಗ್ ಮಾಡಬೇಕು, ರೀಲ್ ಮಾಡಬೇಕು, ಓಕೆನಾ ಅಂತ ಕೇಳ್ಕೊಂಡ್ರು ಪಾಪ. ಎಸ್, ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇವಾಗ ನೆಕ್ಸ್ಟ್ ಬೇರೆ ಏನು ಕೇಳ್ತೀಯಾ? ಬೇರೆ ಸ್ಕೂಲ್ಗೆ ಬೇರೆ ಏನಿಲ್ಲ, ಇಲ್ಲ ಇದೊಂದೇ ಕಿಡ್ಸಿನೇ. ನಾನು 2 ಬ್ರಾಂಚಸ್ ಅಲ್ಲಿ ವಿಚಾರಿಸಿದೆ, ಟಾಟಾ ನಗರ್ ಒಂದು ಮತ್ತೆ ಇದೊಂದು. ಬಟ್ ಇದೇ ಓಕೆ ಆಯ್ತಲ್ಲ, ಸೊ ಟಾಟಾ ನಗರ್ ನೋ ಯೂಸ್ ಅನ್ಸುತ್ತೆ. ಸೊ ಎಸ್, ಇವಾಗ ಫಿಕ್ಸ್ ಆಗಿದೆ. ಸೊ ಇವಾಗ ನಾವೊಂದು ಫಾರ್ಮ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ಫಾರ್ಮ್ ಎಲ್ಲ ಫಿಲ್ ಮಾಡಬೇಕು. ಇದೆಲ್ಲ ಫುಲ್ಲು ಫಿಲ್ ಮಾಡಾದ್ಮೇಲೆ ಸೊ ಅವಳ ಬಂದು ಸೇರ್ತದೆ ಅಷ್ಟೇ ಸ್ಕೂಲಿಗೆ. ಕುಶಾನಿ, ಏನು ಮಾಡ್ತಿದ್ಯಾ ಕುಶಾನಿ? ಏನು ಗೊತ್ತಾ, ಬೈಲಿ ನಿಂಗೆ ಸರ್ಪ್ರೈಸ್ ಇದೆ. ನಾನು ಮತ್ತೆ ಚಯ್ಯಮ್ಮ ಹೋಗ್ಬಿಟ್ಟು ಸ್ಕೂಲ್ ಕೇಳ್ಕೊಂಡ್ ಬಂದ್ವಿ ನಿಂಗೆ ಸ್ಕೂಲ್ ಸೇರ್ಸೋಣ ಅಂತ. ಫುಲ್ ಕಲರ್ ಇದು ಯೂನಿಫಾರ್ಮು, ಶೂ, ಟೈ ಎಲ್ಲ ಓದೋದು ನಿನಗೆ ಸೇರ್ಸೋದಕ್ಕೆ ಹೋಗಿ ಕೇಳ್ಕೊಂಡ್ ಬಂದಿದ್ದೀವಿ. ನೆಕ್ಸ್ಟ್ ಇಯರ್ ಸ್ಕೂಲ್ಗೆ ಹೋಗ್ಬೇಕು ನೀನು, ಓಕೆನಾ? ಖುಷಿನ ಹೋಗೋದಕ್ಕೆ? ಎಷ್ಟು ಖುಷಿ ಆಗ್ತಿದೆ? ಆಮೇಲೆ ಸೆಂಟ್ ಹಾಕೊಂಡಿದ್ಯಾ? ಗಮ್ ಅಂತೈತೆ ಸೆಂಟು. ನನ್ನ ರೂಮಲ್ಲಿ ಹಾಕೊಂಡ ಈ ಕಡ್ಡಿ ಬೈಲಿ? ನನ್ನ ರೂಮಲ್ಲಿ ಹಾಕೊಂಡು ಸೆಂಟ್ ನೀನು? ಹೊಡೆದ್ಬಿಡ್ತೀನಿ, ಕಳ್ಳಿ ಹೊಡೆದ್ಬಿಡ್ತೀನಿ. ನೋಡ್ರಿ ಗೈಸ್, ಇಲ್ಲಿ ಪರ್ಕ್ ತಗೊಂಡೋಳೆ ಜೋಗ. ಯಾರು ಕೊಟ್ಟಿದ್ ಪರ್ಕು? ಚಯ್ಯಮ್ಮ ಕೊಟ್ಲಾ? ಅಲ್ಲ, ಮೂತಿಗೆ ಊಟ, ಬಾಯಿಗೆ ಊಟ ಮಾಡೋದ್ರೆ ಕಣ್ಣಿಗೆ, ಮೂಗಿಗೆ, ಬಾಯಿಗೆ, ಎಲ್ಲದಕ್ಕೂ ಊಟ ಮಾಡ್ಕೊಂಡ್ಬಿಟ್ಟಿದ್ಯಾ? ನನ್ನ ಚಪ್ಪಲಿ ಬಿಡ, ನನ್ನ ಚಪ್ಪಲಿ ಯಾಕೆ ಹಾಕೊಂಡು ದೇಪ್ಕೊಂಡು ಹೋಗ್ತಿದ್ಯಾ? ನನ್ನ ಚಪ್ಪಲಿ ಬಿಡ ಕುಶಾನಿ, ನನ್ನ ಚಪ್ಪಲಿ ಬಿಡು. ಅದರ ಚಿಕ್ಕ ಮಕ್ಳುಗಳೆಲ್ಲ ಅಮ್ಟು ಆಹಾ ಬರೀತಾರಂತೆ. ನೀನು ABCD ಬರೆಯಕ್ಕೆ ಅಳ್ತಿ ಇನ್ನ 3 ವರ್ಷ ಆದ್ರೂ. ಕೊಡಿ ನನ್ನ ಚಪ್ಪಲಿ ಬಿಡು, ನನ್ನ ಚಪ್ಪಲಿ ಬಿಡು, ನನ್ನ ಚಪ್ಪಲಿ ಬಿಡೆ. ನಾನು ನಿನ್ನ ಚಪ್ಪಲಿ ಹಾಕೊಂಡ್ಬರ್ಬೇಕಾ? ಬಿಡು, ನನ್ನ ಚಪ್ಪಲಿ ಬಿಡು. ನೋಡಿ ಗೈಸ್, ಇಲ್ಲಿ ಫ್ಲವರ್ ಎಲ್ಲ ಕೆಳಗೆ ಬೀಳ್ತಿದೆ. ಎಷ್ಟು ಚೆನ್ನಾಗಿ ಬೀಳ್ತಿದೆ. ವಾವ್ ಗೈಸ್, ಸಕ್ಕತ್ತಾಗಿ ಬೀಳ್ತಿದೆ ಗೈಸ್ ಅವಾಗ್ಲಿಂದ. ವಾವ್ 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 ವಾವ್. ಕುಶಾರಿ, ಇಲ್ಲೋಡು ಫ್ಲವರ್ ಹೆಂಗ್ ಬೀಳ್ತಿದೆ. ಸಕ್ಕತ್ತಾಗಿ ಬೀಳ್ತಾ ಇದೆ ಗೈಸ್. ನೋಡ್ರಿ ಹೆಂಗ್ ಬೀಳ್ತಾರೆ ಐತೆ, ಅವ್ರದ್ದು ಬೀಳ್ತಾರೆ ಐತೆ. ನಮ್ಮ ಅಕ್ಕ ಫುಲ್ ಖುಷಿ ಆಗ್ಬಿಟ್ಟವಳೆ. ಇಟ್ಕೊಬಿಟ್ಟ. ಇದು ಹೆಂಗ್ ಬೀಳ್ತಾ ಗೊತ್ತಾ? ಇದು ನಾವು ಗೇಮ್ ಮಾಡ್ತೀವಲ್ಲ ನಾವು. ಇದ್ರಲ್ಲಿ ಯಾವ್ದೋ ಒಂದು ಗೇಮ್ ಮಾಡ್ತೀವಿ ಗೈಸ್. ಆ ಗೇಮಲ್ಲಿ ಕ್ಯಾಚ್ ಮಾಡ್ಕೊಳ್ಳೋದಿರುತ್ತಲ್ಲ, ಆ ತರ 69 ಇದೆ. ಸಾಕ ಖುಷಿ ಬಾಲ್ ಇಟ್ಕೊಳ್ಳೋದು ಆ ತರ ಬರ್ತಾನೆ. ಗಾಳಿ ಬಂತಲ್ಲ, ಅದಕ್ಕೆ ಒಳ್ಳೆ ಸ್ನೋಫಾಲ್ ತರ ಆಗ್ತೈತೆ. ಈ ಕೆಳಗಡೆ ಹೊಡಿಬೇಕು, ಎಷ್ಟು ಚೆನ್ನಾಗಿ ಬಿದ್ದೈತೆ ಪಾಪ. ಇವ್ರ ಮನೆ ಮುಂದೆ ಫುಲ್ ಗಲೀಜು. ಬೀಳ್ತಾನೆ ಐತೆ, ಅವಳಿಂದ ಬೀಳ್ತಾನೆ ಐತೆ. ಕುಶಾನಿ ಹೆಂಗೆ? ಎಲ್ಲಿ ನೋಡಿದ್ರು ಬರೀ ಪಿಂಕ್ ಫ್ಲವರ್ಸ್ ಕಡೆ ಇವಾಗ, ಮತ್ತೆ ಯೆಲ್ಲೋ ಕಲರ್ 2. ಇವಾಗ ಕುಶಾನಿ ಅವಳೆ ಬಾಯಿ ಬಿಟ್ಟು ಜ್ಯೂಸ್ ಕೊಡ್ಸಂತ ಕೇಳಿದ್ಲು, ಅದಕ್ಕೆ ಜ್ಯೂಸ್ ಅಂಗಡಿಗೆ ಬಂದಿದ್ವಿ. ಕುಶಾನಿ, ನಿಂಗೆ ಯಾವ ಜ್ಯೂಸ್ ಬೇಕಮ್ಮ? ಯಾವ ಜ್ಯೂಸ್ ಬೇಕು ಹೇಳಬೇಕು, ಪಟ 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 ಪಟ. ಏನು? ಡಾಕ್ಟರ್ ಮಿಲನ್ ಬೇಕಾ, ಇಲ್ಲಾಂದ್ರೆ ಫಾದರ್ ಮಿಲನ್ ಬೇಕಾ? ಡಾಕ್ಟರ್ ಮಿಲನ್ ಬೇಕಾ? ಆಯ್ತು ಮಾಡಿ. ಕುಶಾನಿ, ಇದು ಏನಂತ ಕರೆಕ್ಟ್ ಹೇಳಪ್ಪ ಅವನ. ಏನಪ್ಪ ಅದು? ಎಲೆ, ಹುಲ್ಲು ಅದು. ವೀಟ್ ಗ್ರಾಸ್ ಏನ್ ಹೇಳು? ಕುಶಾನಿ ಪ್ಯಾಂಟ್ಸ್. ಏನೋ ಜಡ ಚೆನ್ನಾಗಿದ್ಯಾ ಗೈಸ್? ನಮ್ಮ ಅಕ್ಕನ ಜಡ ಚೆನ್ನಾಗಿದೆ ಅಂತ ಹೇಳ್ತಾರೆ ಗೈಸ್ ಅವರು. ಕಟ್ ಮಾಡಿ ಕುಕ್ಬಿಟ್ಟು ಜಡ ಏನು. ಕುಶಾನಿ ಫುಲ್ ಮೆಂಟ್ಲ್ ಆಗ್ಬಿಟ್ಟವಳೆ. ಯಾಕಂದ್ರೆ ಫೋನ್ ತೋರಿಸಿ, ಅದು ಹಿಂದೆಗಡೆ ಅಂತ. ಇದು ನಾವು ಅಮ್ಮನ ಫೋನ್ ಹಿಂಗೆ ಇರೋದು, ಅದಕ್ಕೆ ನಾವು ಫುಲ್ ಟೇಕ್ ಔಟ್. ಅಮ್ಮನ ಫೋನ್ ಹಿಂಗೆ ಮಾಡ್ಬಿಡ್ತು, ಅಜ್ಜಿ ಫೋನ್ ಇಲ್ಲಿ ಅಂತ. ಕುಶಾನಿ, ಅದು ಅಮ್ಮನ ಫೋನ್ ಈಸ್ಕೋ, ಕೇಳೋರ್ಗೆ ಕೊಡು ಅಂತ ಹೋಗ್ಬಿಟ್ರು. ಕುಶಾನಿ, ಏನ್ ಕುಶಾನಿ, ನಿಮ್ಮ ಅಜ್ಜಿಗೆ ಫೋನ್ ಹಾಕೊಳಕ್ ಬರಲ್ಲ ನೀಟಾಗೆ. ನೋಡ ದೇಪ್ಬಿಟ್ರು ನಿಮ್ಮ ಅಜ್ಜಿ ಫೋನು. ಗೈಸ್ ಕೋಮ ಹೋಗ್ಬಿಟ್ಟು ಗೈಸ್ ಅವಳು. ಹೊಡಿ ಹೋಗ್ಬಿಟ್ಟು ಅಮ್ಮನ್ಗೆ ಸೂಪರ್ ಮ್ಯಾನ್ ತರ ಎಲ್ಲ ಅವ್ರು ಹೊಡಿತೀಯಾ? ಓಕೆ. ಇವರು ಆಟೋದಲ್ಲಿ ಹೋಗ್ತಿದ್ರಂತೆ, ನಾವಿಲ್ಲಿ ಫೋಟೋ ತಗೊಂಡ್ತೇವೆ. ನೋಡಿ ಪಾಪ ವಾಪಸ್ ಮತ್ತೆ ಬಂದು ಫೋಟೋ ತಗೊಂತಾರೆ ನಮ್ಮ ಹತ್ರ. ಹಾಯ್ ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಕುಶಾನಿ ಸ್ಮೈಲ್. ವೆರಿ ಗುಡ್. ಕುಡೀರಿ ಜ್ಯೂಸ್, ಪರವಾಗಿಲ್ಲ. ಇಟ್ಸ್ ಓಕೆ, ಕುಡೀರಿ ಪರವಾಗಿಲ್ಲ. ಇಲ್ಲ ನಾ ಮಾಡಿ ಬೇಗ ಮಾಡ್ಕೊಳ್ತಾರೆ, ಕುಡೀರಿ.
ಇಟ್ಸ್ ಓಕೆ ಕುಡೀರಿ, ಪರವಾಗಿಲ್ಲ, ಏನಾಗಲ್ಲ. ಏನು ಬೇಗ ಮಾಡ್ಕೊಂಡು ಕುಡೀರಿ ಪರವಾಗಿಲ್ಲ. ನೀನು ಅಕ್ಕ ಇಬ್ರು ಕುಡೀರಿ, ಓಕೆನಾ? ಸ್ಟ್ರಾಲ್ ಕುಡಿ ಹೇಳಿ. ಹಾ, ಅವಳೇ ಚೆನ್ನಾಗಿ ಮಾಡ್ತೀಯಾ. ಬಯಸಿದ್ ನಮ್ಮ ಅಕ್ಕನಿಗೆ ಓರಿಯೋ ಮಿಲ್ಕ್ ಶೇಕ್. ಎಷ್ಟು ಮನೆ ಮೈಲ್ ಅಂಶ ಅಲ್ಲಿ ಫ್ಲವರ್ ಫ್ರೈ ಇದೆ ಗೊತ್ತಾ? ನಿನ್ ಕಣ್ಣಿಗೆ ಅದು ಯಾವ ಕಲರ್ ಕಾಣಿಸ್ತಿದೆ? ಪಿಂಕ್ ಅಂತೂ ಲೈಟ್ ಪಿಂಕ್ ಅಲ್ವಾ? ಒಂದ್ ನಿಮಿಷ, ಒಂದ್ ಕೆಲಸ ಮಾಡು, ಈ ಸ್ಪೆಕ್ಸ್ ಹಾಕೊಂಡು ನೋಡು, ಹೆಂಗ್ ಕಾಣಿಸ್ತೈತಿ ಇವಾಗ? ಡಾರ್ಕ್ ಪಿಂಕ್ ಸಕಲ ಕಾಣಿಸ್ತೈತೆ ಅಲ್ವಾ? ಫುಲ್ ಡಾರ್ಕ್ ಕಾಣಿಸ್ತೀಯತಾನೆ, ಮಸ್ತಾಗಿ ಕಾಣುತ್ತೆ ಅದ್ರಲ್ಲಿ ಹಾಕೊಂಡು. ಆ ಗ್ರೀನ್ ಕೂಡ ಚೆನ್ನಾಗಿ ಕಾಣಿಸ್ತದೆ. ಕುಡಿಲಿ, ನಾನು ದನಗಳು ತೋರಿಸ್ತೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಫುಲ್ ಡಾರ್ಕ್ ಪಿಂಕ್ ಕಾಣುತ್ತೆ. ಹಿಂಗ್ ತೆಗೆದ್ರೆ ವೈಟ್, ಹಿಂಗ್ ತೆಗೆದ್ರೆ ಫುಲ್ ಡಾರ್ಕ್ ಪಿಂಕ್. ಹಾಯ್ ಮಾಮ್ ಇಂಡಿಯಾ, ಏನ್ ಮಾಡ್ತಿದ್ಯಾ ಬೆಳಿಗ್ಗೆಯಿಂದ? ಕೆಲಸ ಆಯ್ತು ಕಣ, ಕೆಲಸನೇ ಮಾಡಿ ಸ್ನಾನಕ್ಕೆ ಹೋಗೋಣ ಅಂತ ಹೊರಟಿ ನೋಡ್ರಿ ಇವ್ನು ಎದ್ಬಿಟ್ಟ. ಗುಂಡ, ಹಾಯ್ ಗುಂಡ, ಕೈ ಕೊಡು. ಅವ್ನು ಎಷ್ಟೊತ್ತನ ಮಲ್ಕೊಂಡು ಅವ್ನು ಗುಡ್ ಬಾಯ್. ನಿದ್ದೆ ಮಾಡಿದ್ದು ಎಷ್ಟೊತ್ತಿಗೆದ್ದ? ಇವಾಗ್ಲೇ ಗೈಸ್, ನಮ್ಮ ಅಕ್ಕನಿಗೆ ಒಂದು ಆಸೆ ಇದೆ ಗೈಸ್, ಅವ್ನು ಮುಡಿ ಕೊಟ್ಟಾದ್ಮೇಲೆ ಕೂಡ ಅವ್ನ ಕೂದ್ಲು ಹಿಂಗೆ ಇರ್ಬೇಕು ಅಂತ. ಪ್ರೇಯಿಂಗ್ ಫಾರ್ ಇಟ್. ನೈ ಫೆಸ್ಟ್ ಮಾಡ್ತಿದ್ದೀನಿ ನಮ್ಮ ಮಗನ್ ಗುಂಗುರಿ ಕೂದಲು ಬರ್ಲಿ ಅಂತ. ಗುಂಗುರಿ ಕೂದ್ಲು ಬರ್ಲಿ ಅಂತನಾ? ಹೌದಾ? ನೀನ್ ಹೆಂಗ್ ಅಬ್ಸರ್ವ್ ಮಾಡಿದೆ? ಕರೆಕ್ಟ್. ನಿನಗೆ ಮಾಡಿ ಬಿಟ್ಟಿದ್ದೆ ಅವ್ನಿಗೆ ಮಾಡೋದು. ಯಾರು ಕೊಟ್ಟಿ ಚಾಕ್ಲೇಟ್? ಅವಳಿಗೆ ಇವಾಗ ಅವ್ನ ಆಸೆ ಪ್ರೀತಿ ಜಾಸ್ತಿ. ಕೇಳು, ಅವನು ಆಡ್ತಾನೆ, ಒಬ್ಬಳೆ ಆಗತ್ತಲ್ಲ ಇರೋಕೆ, ಅದಕ್ಕೆ ಆಸೆ ಅಕ್ಕನ್ಗೆ. ಇವ್ನು ಅಷ್ಟೇ ಕಣೋ, ಅವಳಂದ್ರೆ ಎಷ್ಟು ಇಷ್ಟ ಗೊತ್ತಾ? ಅಂತ ಕರೀತಾನೆ. ನಗು ನೋಡ್ರಿ ಗೈಸ್, ನಗು ಅವನಿಗೆ. ಮಕ್ಳಿದ್ರೆ ಏನ್ ಚಂದ ಮನೆ. ಹೌದು ಗೈಸ್, ಇದು ನನ್ನ ಲಂಚ್. ಅನ್ನ, ಸಾಂಬಾರು, ಪಲ್ಯ, ಸೌತೆಕಾಯಿ, ಚಿಕನ್, ಪಲಾವ್ ಎಲ್ಲ ಇದಾವೆ. ಕುಶಾನಿ ನೋಡಿ ಇಲ್ಲಿ ಮುಟ್ಟು, ಹೆಂಗಿದೆ? ಕಲ್ಲಿದಂಗಿದ್ಯಾ? ಈ ಕಡೆ ನೋಡ್ತೀಯ, ಈ ಕಡೆ ನೋಡು, ಕಲ್ ತರ ಇದೆಯಾ? ಥ್ಯಾಂಕ್ ಯು ಕುಶಾನಿ. ಇದು ಗೋಬಿ, ಮತ್ತೇನದು? ಮಂಜೂರಿ, ಗೋಬಿ ಮಂಜೂರಿ. ನಾನ್ ತಿಂತೀನಿ, ನೀನ್ ಸುಮ್ನೆ ಕೂತ್ಕೋ, ಓಕೆನಾ? ನೀನ್ ತಿಂತೀಯಾ? ಅಮ್ಮ ಹಾಕೊಡ ಮಾಡು ಗೋಬಿನ, ಹೇಳಿದ ಅಮ್ಮ ಹಾಕೊಂಡ್ ಹೋಗು. ಕುಶಾನಿ ABCD ಹೆಂಗ್ ಬರ್ದವಳು? A B ಅಷ್ಟೇ ಬರ್ತಾವ ಕುಶಾನಿ. ನೀನೇ ಬರ್ತಿದ್ದಾವೆಲ್ಲ? ಥ್ಯಾಂಕ್ ಯು ಕುಶಾನಿ. ಓಕೆ, ನಾವು ಆಚೆ ಹೋಗ್ತಿದೀವಿ ನೋಡ್ರಿ, ನಾವು ಆಚೆ ಹೋಗ್ತೀವಿ ಗೊತ್ತಾಗ್ಬಿಡ್ತೈತೆ ಅವ್ನಿಗೆ, ಅದಕ್ಕೆ ಅಳ್ತಾ ಅವನೇ ಕರ್ಕೊಂಡೋಗು ಅಂತ. ಏನ್ ಅಟ್ಯಾಚ್ಮೆಂಟ್ ನೋಡ್ರಿ ಗೈಸ್ ಮಗುಗೆ ಈ ವಯಸ್ಸಿಗೆ. ಗೈಸ್ ನಾವ್ ಆಚೆ ಹೋಗ್ತಿದೀವಿ ಇವಾಗ. ಕುಶಾನಿ ಇಲ್ಲ, ನೀ ಬರ್ಬೇಡ, ಇಲ್ಲಾರು. ಏಯ್ ಕಿತ್ತಾಕ್ಬೇಡ, ಸುಮ್ನಿರು, ನೀ ಬರೋಡ ಇಲ್ಲ ನೀನು. ಆಯ್ತು ಬಾ. ಶೂ ಇಲ್ಲ ಬಾ. ಗೈಸ್ ನಾನ್ ಶೂ ಹಾಕೊಂಡಿದ್ದೀನಿ ಅಂತ ಅವಳಿಗೂ ಶೂ ಬೇಕು ಅಂತ ಹೇಳ್ತಾವಳೆ. ನಡಿ ಎಲ್ಲ ಚಪ್ಪಲಿ ಹಾಕೋ, ನಡಿ. ಏನು ಶೂ ಬೇಡ ಬಾ, ಚಪ್ಪಲಿ ಹಾಕೋ ಬಾ. ನೀನು ಚಿಕ್ಕ ಹುಡುಗಿನ ಬಾ. ಏನು ಮತ್ತೆ ಹೇಳು, ಏನೇನ ಗೈಸ್ ಇಲ್ಲಿ ಹೋಗ್ ಶೂ ತಂದು ಶೂ ಹಾಕಂತವಳೆ. ಕುಶಾನಿ ಯಾರ ಶೂ ತಂದಿದ್ದು? ನಾನ್ ತಂದಿದ್ದ ನೋಡೋದೆ, ಹಾಕೊಳಕ್ ಗೊತ್ತದ ನಿಂಗೆ, ಹಿಂದಗಡೆ ಕೈ ಹಾಕೊಂಡು. ಎಷ್ಟು ಕಲಕ್ಕರ್ ಇರೋದು ನೀನು. ಅಯ್ಯೋ ಕುಶಾನಿ ಚೆನ್ನಾಗಿದ್ಯಾ? ತೋರ್ಸು. ಓಕೆಮ್ಮ, ಆಯ್ತು ಮೇಡಮ್, ನಡೀರಿ ಮೇಡಮ್, ಹೋಗೋಣ. ನಂದು ನಿಂದು ಮ್ಯಾಚಿಂಗ್ ಸೇಮ್ ಅಲ್ಲ, ನಂದು ಬೇರೆ ನಿಂದು ಬೇರೆ. ನಡಿ. ನಂದು ಬ್ಲೂ ಕಲರಾ? ಅದು ಯಾವ ಕಲರ್? ಅದು ಕರೆಕ್ಟಾಗಿ ಹೇಳು, ಗೊತ್ತಿಲ್ಲ ಕಲರು. ಆ ಕಲರ್. ಹೋಗೋಣ ಬಾ. ರೀಲ್ಸ್ ಅಲ್ಲೂ ನಾನು ಮಗ ಟ್ರೆಂಡ್. ರೀಲ್ಸ್ ಅಲ್ಲೂ ನಾನು ಮಗ ಟ್ರೆಂಡ್, ನನ್ನ ಮಗ ಟ್ರೆಂಡ್, ನಿನ್ ಮಗ ಟ್ರೆಂಡ್, ಟ್ರೆಂಡ್. ಇಡೀ ಆಯ್ತಾಕು. ಇವಾಗ ಇಲ್ಲೂ ಬಂದಿದೀವಿ, ಇದೆಲ್ಲ ನಮ್ಮ ಅಕ್ಕ ನೋಡ್ಕೊಂಡ್ ಬಂದವಳೆ. ಇಲ್ಲಿ ಅದು ಲೊಕೇಶನ್ ಯಾವತ್ತ ನೋಡ್ಕೊಂಡು ಹೋಗೋಣ ಹಿಂಗ ಹೋಗ್ಬೇಕಾರೆ. ಬನ್ನಿ ಮೇಲೆ ಹೋಗ್ಬಿಟ್ಟು ನಮ್ಮ ಮನೆಗೆ ಏನು ಐಟಮ್ ಸಿಗುತ್ತೆ ತಗೊಂಡ್ ಹೋಗೋಣ. ನಡಿ ಗೈಸ್, ನನ್ನ ರೂಮ್ಗೆ ಒಂದು ಗಡಿಯಾರ ಬೇಕು. ಆದ್ರೆ ನಾನು ಡಿಜಿಟಲ್ ತಗೊಂಡು ಅನ್ಕೊಂಡೆ, ಡಿಜಿಟಲ್ ಹೋರ್ಡಿಂಗ್ಸ್ ತರ. ಇದು ಬೇಡ ಅಂತ ಅನ್ಕೊಂಡೆ ನಾನು. ಗೈಸ್ ಕುದುರೆಗಳು ಐತೆ ನೋಡಿ ಗೈಸ್, ಇದು ನಮ್ಮ ಅಕ್ಕನ ಹೇಳ್ತಾಳೆ, ಹೇಳಿದ್ರೆ ಏನೋ ಮನೆಯಲ್ಲಿ ಇದ್ರೆ ಒಳ್ಳೇದಂತೆ. ಕುದುರೆ, ಕತ್ತೆ, 7 ಕುದುರೆ, 1 2 3 4 5 6 7 ಇದ್ರೆ ಏನಕ್ಕೆ ಒಳ್ಳೇದು? ಅದು ರೀಸನ್ ಗೊತ್ತಿಲ್ಲ, ಅಮ್ಮನ ಹೇಳುತ್ತೆ. ಬಟ್ ಅದು ಕುದುರೆ ಮನೇಲಿ, ಕುದುರೆ ಮತ್ತೆ ಕತ್ತೆ 2 ಇದ್ರೆ ಒಳ್ಳೇದಂತೆ. ಗೈಸ್ ಇಲ್ಲಿ ಡಿಜಿಟಲ್ ಕ್ಲಾಕ್ ಇದೆ,
ಅದ್ರ ಚೆನ್ನಾಗಿರುತ್ತೆ. ಯಾವ್ದೋ ಹಳೆ ಒಂಥರ ಹಳೆ ಥರ ಐತೆ ಕಣೆ ನೋಡೋಕ್ಕಿಲ್ಲ. ಟಿವಿ ಯಾವ್ದೋ ಟಿವಿ ಇದಂಗೆ ಐತಿ, ಹಳೆ ಟಿವಿ ಥರ ಐತೆ. ಇಲ್ಲಿ ಪೆನ್ನು ಇಡ್ಬೋದು, ಟೈಮ್ ನೋಡ್ಬೋದು, ಡೇಟ್ ನೋಡ್ಬೋದು, ಎಲ್ಲ ನೋಡ್ಬೋದು ಇದರಲ್ಲಿ. ಚೆನ್ನಾಗಿದೆ. ಪ್ರೈಸ್ ಬರೀ 430 ಅಷ್ಟೇ, 430 ರುಪೀಸ್ ಅಷ್ಟೇ ಕೊಡ್ಬೋದು ಆರಾಮಾಗಿ ಇದಕ್ಕೆ. ಅದು ಚಿಕ್ಕದಾಗಿಲ್ವ ಇದೊಂಥರ? ಹೌದು, ಬಟ್ ಚೆನ್ನಾಗಿದೆ. ಕುಶಾನಿ ಸ್ಪೆಕ್ಸ್ನ ನೋಡ್ತಾ ಅವಳೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಲ್ವಾ? ಇದೆ ಅವಳ ಹಳೆ ಥರ ಇತ್ತು ಇದು. ಓಕೆ ಎಷ್ಟಾಗಿದೆ ನೋಡು, ಬೇರೆ ಅದ್ರ ಚೆನ್ನಾಗಿದ್ರೆ ಇದಾಗಲ್ಲ, ಚೆನ್ನಾಗಿದೆ. ಅಂದ್ರೆ ಒಂದು 2 ತಗೋ ಸಾಕು. ಸರಿ, ಅದಂತರ ಹಳೆ ಥರ ಆಗಿಲ್ವಾ? ಏನಮ್ಮ ನಿನ್ನ ಹತ್ರ ಐತಾನೆ ಮನೇಲಿ ಅದು ಜೀಪ್? ನಿಮ್ಮ ಮನೆ ಐತಾನೆ ಜೀಪು? ಮತ್ತೆ ಯಾಕೆ ತಗೊಂತಿದ್ದೆ? ಐದು ಚೆನ್ನಾಗಿ ನೋಡು. ಇದೊಂಥರ ಪ್ರೀಮಿಯಮ್ ಚೆನ್ನಾಗೈತೆ, ಇದೆಲ್ಲ ಒಂಥರ ಚೆನ್ನಾಗಿಲ್ಲ. ಇದು ಪ್ರೀಮಿಯಮ್ ಚೆನ್ನಾಗಿತ್ತು. ಇದು ನನಗೆ ಇದು ತುಂಬಾ ಇಷ್ಟ ಆಗತ್ತೆ. ಇದೊಂಥರ ಸಕ್ಕತ್ತಾಗಿದೆ. ಇದು ತಗೋತಾ ಇದ್ದೀನಿ ನಾನು. ಚೆನ್ನಾಗಿದೆ ಗೈಸ್. ಗೊಂಬೆಗಳಿದೆ ನೋಡ್ತೀನಿ, ಸೇರ ಗೊಂಬೆಗಳು. ಅದ್ರ ಗೊಂಬೆಗಳಿಕ್ಕು ಲ್ಯಾಂಪ್ ಇದೆ ಅದ್ರಲ್ಲಿ. ಅದೇನೆ ಗೊಂಬೆಗಳು ತಗೋತಾರೆ. ಗೊಂಬೆ ಕಣದೆ ನಮ್ಮ ಟಿವಿ ಶೋಕೇಸ್ ಮೇಲ್ಗಡೆ ಅದ್ರ ಒಂದು ಚೆನ್ನಾಗಿರೋ ಗೊಂಬೆ ಒಂದೆರಡು. ಕಾಲ್ ಕೆಳಗಡೆ ಬಿಟ್ಬಿಟ್ಟು ಅದು ಹಿಂಗೆ ಕುತ್ಕೊಂಡಿರ್ಬೇಕು ಆ ಥರ. ಇದೊಂದು ತಗೋಬಹುದು ಜೊತೆದು. ನೋಡು, ಒಂದೇ ಒಂದು ಸಾಕು, ಆ ಕಡೆ ಈ ಕಡೆ ಆಗಲ್ವಾ? ಎರಡು ಸಾಕು, ಎರಡೇ ಇದು. ಇಷ್ಟೇ ಅಷ್ಟೇ. ಸಿಂಪಲ್ ಆಗಿರ್ಬೇಕಣ್ಣ, ಎಲಿಗೆಂಡ್ ಆಗಿರ್ಬೇಕು. ಇಕ್ಕಿದ್ರು ಅಜ್ಜಿ ಚೆನ್ನಾಗವಳೆ, ಬಟ್ ಇವ್ರಿಬ್ರು ಕಪಲ್ಸ್ ಚೆನ್ನಾಗಿತ್ತಲ್ಲ. ಕಪಲ್ಸ್ ಚೆನ್ನಾಗಿದೆ. ಏನೇ ಕುಶಾನಿ ಅದ ತಗೊಂಬಿಡೋ ಕುಶಾನಿ, ಬೈತಾರ ಅವರು, ಹೊಡೆಗಿಡ್ದಾಕ್ರೆ ಮತ್ತೆ ಕೊಡ್ಬೇಕು ಅವ್ರಿಗೆ. ಏನಕ್ಕೆ ಅದು ಸುಮ್ಮನೆ ಕುತ್ಕೋ. ಇದಕ್ಕಿನ್ನ ಇದು ಚೆನ್ನಾಗಿದೆ ಒಂಥರ. ಇದು ಸಖತ್ತಾಗಿದೆ. ಇದು ತಗೊಂತೀವಿ. ಚೆನ್ನಾಗಿದ್ಯಾ? ಸುಮ್ಮನೆ ಹೊಡೆಗಿಡ್ದಾಕಿಯಾ? ಕೇಳೋಣ. ಮಸ್ತ್ ಆಗಿದೆ ಗೈಸ್ ಇಲ್ಲಿ ನೋಡ್ರಿ, ಎಷ್ಟು ಚೆನ್ನಾಗಿದಾವೆ, ಮಸ್ತ್ ಆಗಿ. ಇದು ನಾನು, ನೀನು, ಪಪ್ಪ, ಅಮ್ಮ. ಅವಾಗ ಇವಾಗ ನೀನು, ಪ್ರತಾಪ್ ಬ್ರೋ, ಇದು ಗುಣ, ಕುಶಾನಿ. ಸಾಕಾಗಿದೆ ಗೈಸ್ ಅದು. ನೈಸ್. ಎಷ್ಟು ಚೆನ್ನಾಗಿದೆ ಇದು. ಇದು ನನ್ನ ರೂಮ್ಗೆ ಹಿಂಗೆ ಇಡ್ಬೋದು. ಚೆನ್ನಾಗಿದೆ. ಓಕೆ. ಆಚೆ ಮೇಲೆ ಟೈಮಿಂಗ್ ಬರುತ್ತೆ ಇಲ್ಲಿ. ಇದು ಮೇಲೆ ಟೈಮಿಂಗ್ ಬರುತ್ತೆ. ವಾ, ಚೆನ್ನಾಗೈತೆ. ಬೋಂಡ್ ಅಲ್ಲ ಕಣೆ, ಇದು ಬೋಟ್ ಗೈಸ್. ಈ ಬೋಟ್ ಚೆನ್ನಾಗಿದೆ, ಬಟ್ ಫುಲ್ಲು ಧೂಳಾಗ್ಬಿಟ್ಟಿದೆ ಬೋಟು. ನೀಟಾಗಿ ಒರೆಸ್ಕೊಡ್ಬೇಕು ಅವರು. ಇದನ್ನ ಚೆನ್ನಾಗಿದೆ. ಇಡ್ಬೋದು ಇದನ್ನ. ಇದು ಒಂಥರ ಸಾಕಾಗಿದೆ. ಇದನ್ನ ತಗೋತೀನಿ ನಾನು. ಇದು ಬಟ್ ಇದು ಚೆನ್ನಾಗಿದೆ ಗೈಸ್. ಒಂದ್ಸಲಿ ನಾನು ಪ್ಯಾರಿಸ್ಗೆ ಹೋಗ್ಬೇಕು ಗೈಸ್. ಪ್ಯಾರಿಸ್ ತಾನೇ ಇತ್ತು. ಒಂದ್ಸಲಿ ಪ್ಯಾರಿಸ್ಗೆ ಹೋಗ್ಬೇಕು ಲೈಫಲ್ಲಿ ಒಂದ್ಸಲಿ ಗೈಸ್. ಟ್ವಿನ್ ಟವರ್ ನೋಡ್ರಿ ಹೆಂಗಿದೆ. ನೀವು ಹೋಗಿದ್ದಾರೆ ನೀವು ಹನಿಮೂನ್ಗೆ? ನೀವೆಲ್ಲೂ ಹೋಗಿದ್ದಾನೆ ಹನಿಮೂನ್ಗೆ? ಯಾಕೆ ಏನಕ್ಕೆ ಹೋಗಿಲ್ಲ ಹನಿಮೂನ್ಗೆ? ಹೌದು, ನೀವು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕಾ ನೀವು? ಯಾವ ಥರ ಹೋಗ್ಬೇಕು? ಇವಾಗ ಮಕ್ಳಾಗ್ಬಿಟ್ರು. ಇವಾಗ ಕುಶಾನಿ ಸ್ಕೂಲ್ಗೆ ಸೇರ್ಕಂತಲೇ ಕಷ್ಟ ಗೈಸ್. ನಾನು ಮದುವೆ ಆಗಿದ್ದ ತಕ್ಷಣ ತಪ್ಪಂತ ಮಾಡಲ್ಲ. ಮದುವೆ ಆಗಿದ್ದು ನೆಕ್ಸ್ಟ್ 1-2-3 ತಿಂಗಳಲ್ಲೇ ಪಕ್ಕಾ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತೀನಿ ಗೈಸ್. ಏನಮ್ಮ? ತುತ್ತುವಿಗೆ ಇದು ನಿನಗೆ? ತುತ್ತುವಿಗೆ ನಿನಗೆ? ಓಹೋ 2800 ರೂಪಾಯಿ ಇದು. ಇದು ಸ್ಟಡಿ ಟೇಬಲ್ ಬೇಕಂದ್ರೆ ನಮ್ಮ ಅಕ್ಕ ತಗೋಬೇಕಂತ ಇದನ್ನ ಕುಶಾನಿಗೋಸ್ಕರ. ಅವಳೇನು ದೊಡ್ಡ ಓದ್ ದಬಾಕಿ ಹತ್ರ ಕೇಳಿ ತಗೊಂಡೆ ಗೊತ್ತಿಲ್ಲ. ಕುಶಾನಿ ಕೂತ್ಕೋ. ಇನ್ ಮುಂದೆ ಹಿಂಗೆ ಕೂತ್ಕೊಂಡು ಇಲ್ಲೇ ಊಟ ಮಾಡಬೇಕು, ಬರಿಬೇಕು, ಓದ್ಕೋಬೇಕು. ಓಕೆನಾ? ಇದು ತಗೊಂಡೋಗಿ ನಮ್ಮ ಹಳೆ ಮನೇಲಿಕ್ಕಮ್ಮ, ನಮ್ಮ ಹೊಸ ಮನೆ ತರಬೇಡ. ಇದನ್ನ ಜಾಗ ಫುಲ್ ಆಗ್ಬಿಡ್ತದೆ. ಟಿಶ್ಯೂ ಬಾಕ್ಸ್ ಹೆಂಗಿದೆ, ಸಾಕಾಗಿದೆಲ್ಲ. ಚೆನ್ನಾಗಿದೆ. ಆಫೀಸ್ಗೆಲ್ಲ ಮಸ್ತ್ ಆಗಿರುತ್ತೆ. ನಮ್ಮ ಮನೆಗೆ ಇದು ಹ್ಯಾಂಡ್ ವಾಷರ್. ಇದು ಚೆನ್ನಾಗಿದೆ. ಚಿಕ್ಕದಾಗಿ ಚೆನ್ನಾಗಿದೆ. ಬಟ್ ಇದೊಂಥರ ಈ ಮುಂಚೆ ದುಡ್ಡಿಕ್ತೀವಿ ಗೊತ್ತಾ ನಾವು, ಟ್ಯಾಂಕ್ ದುಡ್ಡಿಕ್ಕ ಇದ್ರ ತರ ಐತೆ. ಬಟ್ ಇದು ಚೆನ್ನಾಗಿದೆ, ಎಲಿಗೆಂಟಾಗಿ ಚೆನ್ನಾಗಿದೆ ಅಲ್ಲ. ಶಾಂಪು ಹಾಕೊಳ್ಳೋದಕ್ಕೆ. ಎಷ್ಟದು? ಎಷ್ಟು ಗೈಸ್? ನಮ್ಮ ಬಜೆಟ್ ಒಂದು 300 ರೂಪಾಯಿ ಒಳಗಡೆ ಇದ್ರೆ ತಗೊಂಡ್ಬಿಡ್ತಿದ್ವಿ. ಈ 5 ರೂಪಾಯಿ ಜಾಸ್ತಿ ತೊಗೊಳಕ್ಕಾಗಲ್ಲ ಗೈಸ್. ಒಂಥರ ಬೇಜಾರಾಗುತ್ತೆ ತೊಗೊಳೋದಕ್ಕೆ. ನೋಡ್ರಿ ಅವಳು ಏನು ಮಾಡ್ತಾವಳೆ. ಇನ್ನೇ ಮಾಡ್ತಿದ್ಯಾ? ನೋಡಿ ಗೈಸ್ ಇಲ್ಲಿ
ಏನೋ ಎತ್ಕೊಂಡು ಹಾಕೊಂಬಿಟ್ಟು ಒಳಗಡೆ ನನಗೆ ಕೊಡ್ತೀಯ ನೀನು? ಆಯ್ತಮ್ಮ, ಥ್ಯಾಂಕ್ ಯು. ಏನೇನು ಹಾಲು ತೋರ್ಸೋದ ಅದು? ನಿಂಗೆ ಅವೆಲ್ಲ ಗೊತ್ತಾ? ಬೇರೆ ಏನೇನು ಗೊತ್ತಿ ತೋರ್ಸಪ್ಪ, ಬೇರೆ ಏನೇನಿದೆ ಇಲ್ಲಿ? ತೋರ್ಸಲ್ವಾ? ಅದೇನು ಮಾಡೋದು? ಏನ? ಅಲ್ಲೇ ಇಕ್ಬಿಡು ವಾಪಸ್ಸು. ಸುಮ್ಮನೆ ಗೊತ್ತಾಗಂತ ಇದು ಏನು ಹೇಳು? ತೆಂಗಿನಕಾಯಿ ಹಿಂಗೆ ಇಟ್ಬಿಟ್ಟು ಹಿಂಗೆ ತುರಿದ್ರೆ ಮುಗಿಕಾಯಿ ನೋಡಿ, ಚೆನ್ನಾಗಿದೆ ಅದು. ಇಲ್ಲ ಸರಿ ಮಾತಾಡೋಣ, ನಿಂಗೆ ಕೊಟ್ಟಿದ್ದೇನೆ ಮೊನ್ನೆ. ಬಾ, ಮೊನ್ನೆ ತನಕ ಕೊಡ್ಸೀನಿ ಅಂತೆ. ಬರಲಿ ಎಲ್ಲಿಗೆ ಬರಲಿ? ಗೈಸ್ ಮುಂಚೆ ನಾವು ಆಡ್ತಿದ್ವಿ ಗೈಸ್, ಈ ಬಾಲಲ್ಲಿ ಪೇಸರ್ ಬಾಲಲ್ಲಿ ಆಡ್ತಿದ್ವಿ. ಇವಾಗ 6 ಬಂದ್ಬಿಟ್ಟಿದೆ. ಇವಾಗ ಇದೇ ಬಾಲಲ್ಲಿ ಆಡ್ತಿದ್ವಿ ನಾವು. ಗೈಸ್ ಲಾಟ್ ಬಾಕ್ಸ್ ಎಷ್ಟು ಸಾಕಾಗಿದ್ದಾವೆ. ಪ್ರೀಮಿಯಮ್ ಆಗಿ ಚೆನ್ನಾಗಿದೆ ಕಣೆ. ಅದು ಬ್ಯಾಗ್ ಇದ್ದಂಗೆ ಇದೆ, ವ್ಯಾನಿಟಿ ಬ್ಯಾಗ್ ಇದ್ದಂಗೆ. ತೆಗಿ. ಒಳ್ಳೆ ವ್ಯಾನಿಟಿ ಬ್ಯಾಗ್ ಇದ್ದಂಗಿದೆ. ಈ ಥರ ಶೂಟಿಂಗ್ ಹೋದಾಗ ತೊಗೊಂಡೋಗೋದು ಚೆನ್ನಾಗಿರುತ್ತೆ ಕಣೆ. ಶೂಟಿಂಗಲ್ಲಿ ಬಿಸಿ ಊಟ ತಿನ್ನೋದಕ್ಕೆ ತೊಗೊಂಡೋಗಿ ಚೆನ್ನಾಗಿರುತ್ತೆ. ಚಿಕ್ಕದು ಸಾಕು ಒಬ್ಬರು ತಿನ್ನೋಕ್ಕೆ. ನೋಡಿ ಗೈಸ್, ಇವರು ಇಲ್ಲಿ ಕೆಲಸ ಮಾಡೋರು 2023 ನನ್ನ ಫಾಲೋ ಮಾಡಿದವರಂತೆ. 2 years ಬ್ಯಾಕ್, 2023 ಅಂದರೆ 3 years ಬ್ಯಾಕ್ ಫಾಲೋ ಮಾಡಿದ್ರು. ಥ್ಯಾಂಕ್ ಯು. ಈ ತರ ಬುಕ್ಕು ಎಲ್ಲ ಅಂಗಡಿಲಿ ಈ ತರ ಸಿಗೋದು. ಚಿಕ್ಕ ಬುಕ್ ಬೇಕಿತ್ತು ಅವಳಿಗೋಸ್ಕರ. ಇದೊಂದ್ 2-3 ತಗೊಂಡೋಗ್ಬಿಡ್ತೀನಿ. ಒಂದ್ ತಗೋ ಸಾಕು, ಬೇಕಾದ್ರೆ ಬಂದು ತೊಗೊಂಡು ಇನ್ನೊಂದು ಬೇಕಾರೆ 1-2 ತಗೋ ಅಮ್ಮನಿಗೆ ತೊಗೊಳೋಣ. ಇವಾಗ ಒಳ್ಳೆ ಐಟಮ್ ತೊಗೊಂಡಿರೋದು ನಾನು. ಇದು ಪ್ರೈಸ್ ಬಂದ್ಬಿಟ್ಟು 2,000 ರೂಪಾಯಿ ಅಂತ ಗೈಸ್. ಏನು ಗೊತ್ತಿಲ್ಲ 2,000 ರೂಪಾಯಿ, ಅದಕ್ಕೆ ಬೇಡ ಅಂತ ಕೊಟ್ಬಿಟ್ಟೆ ವಾಪಸ್. ಗೈಸ್ ನಮ್ಮ ಫಾಲೋವರ್ ಹೋಗ್ಬೇಕು ನೋಡಿಬೇಕಲ್ಲಿ. ಚಿಕ್ಕ ಹುಡುಗ ಅಣ್ಣ 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 ಅಂದ್ಕೊಂಡು ನಿಂತ್ಬಿಡ ಗಾಡಿನ. ಹುಷಾನಿಯ ಮಾತಾಡ್ಸು ಅಣ್ಣ ಹತ್ರ. ಹಾಯ್, ನೋಡ್ತೀವಿ ವಿಡಿಯೋಸು? ಥ್ಯಾಂಕ್ ಯು. ಹಂಗೆ ಬಂದ್ಬಿಟ್ರು. ಚಿಕ್ಕ ಮಕ್ಕಳುಗಳೆಲ್ಲ ನೋಡೋದು ಕುಶಾನಿಯಿಂದ ಗೈಸ್. ನನ್ನ ವ್ಲಾಗ್ಸ್ ಎಲ್ಲ ಕುಶಾನಿ ಅವಳೆ ಅಂತ ಚಿಕ್ಕ ಮಕ್ಕಳುಗಳೆಲ್ಲ ನೋಡ್ತಾರೆ ವ್ಲಾಗ್ಸ್. ಕುಶಾನಿ ಥ್ಯಾಂಕ್ ಯು ಎಲ್ರಿಗೂ, ಎಲ್ಲ ಮಕ್ಳಿಗೂ ಥ್ಯಾಂಕ್ ಯು ಹೇಳು. ಕುಶಾನಿಗೆ ತೋರ್ಸಕ್ ಬಂದ್ವಿ ಅವಳು ಸ್ಕೂಲ್ನ. ಕುಶಾನಿ ನೋಡಿ, ಇದೇ ನಿನ್ನ ಸ್ಕೂಲ್, ಓಕೆನಾ? ನೋಡಿ ಇಲ್ಲಿ ಇದು ನಿನ್ನ ಸ್ಕೂಲು. ಇನ್ನು ಮುಂದೆ ನೀನು ಇಲ್ಲಿಗೆ ಬರ್ಬೇಕು ಸ್ಕೂಲಿಗೆ ಓದೋದಕ್ಕೆ, ಓಕೆನಾ? ನೋಡಿ ಇದೇ ನಿನ್ನ ಸ್ಕೂಲು, ನೋಡ್ಕೊಂಬಿಡು. ನೆಕ್ಸ್ಟ್ ನೀನು ಇಲ್ಲೇ ಬರ್ಬೇಕು ಓದೋಕ್ಕೆ, ಓಕೆ? ಚೆನ್ನಾಗಿದೆ ಸ್ಕೂಲ್, ನಿಂಗೆ ಇಷ್ಟ ಆಯ್ತಿದೆಯಾ ಸ್ಕೂಲು? ಗೈಸ್ ಅವಳು ತೋರ್ಸೋದಕ್ಕೆ ಬಂದಿವಿ ಗೈಸ್. ಅವಾಗಿನ ಕೇಳ್ತಿದ್ಲು, ನಾವು ಅವ್ಳಿಗೆ ಹೇಳಿದ್ವಿ ಎಷ್ಟು ಸೇರಿಸ್ತೀವಂತ. ಎಲ್ಲಿ ತೋರಿಸು ಅನ್ನೋದಕ್ಕೆ ಬಂದು ತೋರಿಸಿದೆ. ಇದೇ ಅವಳು ಸ್ಕೂಲು ಅಂತ, ಓಕೆನಾ? ನೀನು ಇಲ್ಲೇ ಸ್ಕೂಲ್ ಬಟ್ಟೆ ಎಲ್ಲ ಹಾಕೊಂಡ್ ಬರ್ಬೇಕು, ಓಕೆ? ಡನ್ನಾ? ಡನ್ ಮಾಡು, ಓಕೆ. ಗೈಸ್ ನಮ್ಮ ಅಮ್ಮ ಕ್ಲಾಸ್ ತಗೋತಾರೆ ಗುಣವಿಗೆ. ಯಾಕಮ್ಮ ಕ್ಲಾಸ್ ತಗೋತೀಯ ಗುಣವಿಗೆ? ನೋಡ್ರಿ ಗೈಸ್ ಹೆಂಗೋನೆ ಗುಬ್ಬಚ್ಚಿ ಮರಿ ಥರ ಮಲ್ಕೊಂಡ್ಬಿಟ್ಟವನೆ. ಸೊ ಗೈಸ್ ಇವಾಗ ಇದನ್ನಮ್ಮ ನೋಡಿ ಹೆಂಗಾಯ್ತಿದ್ದು, ಇದನ್ನ ಮೇಲೆ ಟಿವಿ ಮೇಲೆ ಇಡ್ತೀನಿ ಇವಾಗ. ಮಸ್ತ್ ಮಂಚ ಅಲ್ಲಲ್ಲಿ ಟಿವಿ ಸ್ಟೈಲ್ ಮೇಗಡೆ. ಇವಾಗ ಪ್ರೇಮಿಗಳನ್ನ ದೂರ ಮಾಡೋಣ, ಓಕೆನಾ? ಈ ಪ್ರೇಮಿ ಇಲ್ಲಿ ಇರ್ಲಿ, ಈ ಪ್ರೇಮಿ ಇಲ್ಲಿ ಇರ್ಲಿ. 2 ಪ್ರೇಮಿಗಳು ದೂರ ಪ್ರೇಮಿಗಳು ದೂರ ಮಾಡ್ಬಿಡಿ ಗೈಸ್. ದೂರ ಇರ್ಲಿ ಅಂತ. ಚೆನ್ನಾಯ್ತಲ್ಲ? ಆ ಕಡೆ ಒಂದು ಈ ಕಡೆ ಒಂದು ಸೆಂಟ್ರಲ್ ಏನೋ ದಿಕ್ಕೋಣ. ಸೆಂಟ್ರಲ್ಲಿ ಪ್ಲಾಂಟ್ ತಂದಲ್ಲ, ಪ್ಲಾಂಟ್ ಇಡು. ಪ್ಲಾಂಟ್ ಒಂದು ಬಿಡಪ್ಪ, ಜಂಗಲ್ ಮಾತ್ರ ಒಂಥರ ಏನೋ ನರ್ಸರಿ ಬೇರೆ ಆರ್ಡರ್ ಮಾಡ್ತೀನಿ. ಇದು ಯಾರಪ್ಪ ಇಲ್ಲಿ ಇಟ್ಟಿದ್ ಗೊಂಬೆನ? ಸುಮ್ನಿರಮ್ಮ, ಹಂಗೆ ಇರ್ಬೇಕು ಕಾಲ್ ಖಾಲಿಯಾಗಿ ಮನೆ ಅವಾಗ ಚೆನ್ನಾಗಿರೋದು. ಇಷ್ಟೊಂದು ಖಾಲಿ ಏಸ್ಥೆಟಿಕ್ ಲುಕ್ ಕೊಡೋದಿದೆ. ಏಸ್ಥೆಟಿಕ್ ಲುಕ್, ಏಸ್ಥೆಟಿಕ್ ಕಣೆ, ಏಸ್ಥೆಟಿಕ್ ಕಣೆ. ಏನ ಮಸ್ತಟಿಕ್? ಮಸ್ತಟಿಕ್ ಅಂದ್ರೆ ಏನಿದೆ? ಏಸ್ಥೆಟಿಕ್ ಅಂತಲ್ಲ, ಏಸ್ಥೆಟಿಕ್ ಚೆನ್ನಾಗಿದೆ. ಇಷ್ಟೇ ಟಿವಿ ದೊಡ್ಡದಾಗೆ ಚೆನ್ನಾಗಿ ಬರುತ್ತೆ, ದೊಡ್ಡ ತರ ನಾವು ಬಿಟ್ಟು. ಆಮೇಲೆ ಈ ಪ್ಲಾಂಟು ಇಲ್ಲಿಗೆ ಬರುತ್ತೆ ಇವಾಗ. ಎಸ್, ಇವಾಗ ಚೆನ್ನಾಗಿದೆ. ಗುಣ ಎಲ್ರು ಬೈತವ್ರೆ ಅವಾಗ ನೋಡ್ರಿ, ಬೈತವ್ರೆ ಗುಣವಾಗಿ ಇಬ್ರು. ಲೇ ಏನ್ ಮಾಡ್ತಿದ್ದೆ ಗುಂಡ? ಗೈಸ್ ಕುಶಾನಿ ಬಟ್ಟೆಲ್ಲ ಕಿತ್ತಿ ಬಿಸಾಕ್ತವನೆ ಗೈಸ್. ನಗ್ತಿಯಲ್ಲೋ ಗುಂಡ, ಏನ್ ಮಾಡ್ತಾ ಇದ್ಯಾ ಗೈಸ್? ಎಲ್ಲ ಕಿತ್ತಿ ಹಾಕ್ತವನೆ ಗೈಸ್ ಬಟ್ಟೆಗಳೆಲ್ಲ ಆಚೆಗಡೆ. ಇಷ್ಟ ನಿಂಗೆ ಕಬೋರ್ಡ್ಗಳು? ಹಾ ಏನು ನಾತ್ರ ಹೋಗ್ಬೇಡ, ನೀ ಅಲ್ಲೇ ಇರೋ ನಾತ್ರ ಹೋಗ್ಬೇಡ. ನೀನು ಕಿತ್ತಪತಿ ಕೆಲಸಗಳು ಎಷ್ಟು ಚೆನ್ನಾಗಿ ಮಾಡ್ತೀವ ನೀನು.
ಅದಕ್ಕೆ ಬೈಸ್ಕೊಳ್ಳೋದು ನೀನು. ಗೈಸ್ ನಾನು ರೂಮಲ್ಲಿ ಬ್ಲಾಗ್ ಎಡಿಟ್ ಮಾಡ್ತಿದ್ದೆ ಓಕೆನಾ, ಆಚೆ ಕಡೆ ಬೈತಾವ್ರೆ ಗುಣವ್ಗೆ. ಯಾಕಪ್ಪ ಅಂತ ಬಂದು ನೋಡಿದ್ರೆ ಈ ಕೆಲಸ ಮಾಡೋನು ನಾನು. ಆ ತೊಟ್ಲು ಅಡ್ಡ ಇಟ್ಟಿಲ್ಲ ಅಂದ್ರೆ ಸಂಧಿ ಕೈ ಹಾಕ್ತಾನೆ, ಕೈ ಹಾಕಿ ಹಿಂಗಂದು ಅಂತ ಹೇಳ್ದೆ ಬಿಡ್ತಾನೆ ಹಿಂಗೆ. ಇಲ್ಲಿ ಕೆಳಗ್ ಬಿಟ್ಟಿದೀವಲ್ಲ ದಿಲದ ಮೇಲೆ, ಅದಕ್ಕೆ ಕೆಳಗಡೆ ತೆಗ್ದವನೆ. ವಾಕರ್ ಅಲ್ಲಿ ಹಾಕ್ಬಿಟ್ರೆ ಇವೆರಡು ಇರೋದೇ ಇಲ್ಲ ಇಲ್ಲಿ. ಎಲ್ಲ ತೆಗ್ದು ಕೊಡ್ತಾನೆ. ಆಚೆಗಡೆ ದಿನಕ್ಕೆ ಕಮ್ಮಿ 2-3 ಸತಿ ಯಾಕೋ ಗುಂಡ ಯಾಕೋ ಏಯ್ ಏನಕ್ಕೆ ಹಂಗ್ ಮಾಡ್ತೀಯಾ? ಹಂಗೆಲ್ಲ ಮಾಡ್ಬಾರ್ದು ಓಕೆ. ಗುಡ್ ಬೈ ಆಗಿರ್ಬೇಕು ನೀನು, ಬೈಸ್ಕೋಬಾರ್ದು ಓಕೆನಾ. ಓಡಾಡು ಅಲ್ಲ ಕುಶಾನಿ ತಮ್ಮ ಅಂತ ಅವಾಗ ನಮಗೆ ನೆನ್ಸಿ ಹೇಳ್ತಾನೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಒಂದೊಂದ್ಸ ವ್ಲಾಗ್ ಎಂಡ್ ಮಾಡ್ಬಿಡ್ಲಾ? ವ್ಲಾಗ್ ಎಂಡ್ ಮಾಡೋಣ ಇವಾಗ. ಗೈಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀವಿ. ಅಕಸ್ಮಾತ್ ನಿಮ್ಗೇನೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ. ಇದೆಲ್ಲ ಆತದ್ದಿದು ನೀನೇ ನೀನೇ ನೀನೇನೆ ನೀನೇ ನೀನ್ ಕಣೆ ನೀನ್ ಕಣೆ ನೀನ್ ಕಣೆ ನೀನ್ ಕಣೆ ಯಾರ ಕಣೆ ನೀನು ನೀನು ಹೋಗ್ಲಿ. ಐ ಡೋಸಿನ್ ಏನು ಫೋರ್ಟೀನ್ ಪ್ರೋಟೀನ್ ಪೌಡ್ರು. ಓಕೆ ಗೈಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸಿ ನೆಕ್ಸ್ಟ್ ವಿಡಿಯೋ. ಬಾಯ್. ಬಾಯ್. ಹೊಡಿ